ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನೋಡಿ ಸೊ ಫ್ರೆಂಡ್ಸ್, ಇವತ್ತು ಬಂದು ಸೋಮವಾರ. ಇವತ್ತು ಡೇಟ್ ಬಂದು 24. ಉಪ್ಪಿಟ್ಟು ಬಸ್ಸಾರು ಏನೆಲ್ಲ ಮಾತಾಡ್ತೇನೆ ನೋಡಿ. ಇವತ್ತು 24 ಸೋಮವಾರ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ, ಆದರೆ ಈ ಇಂಟ್ರೊಡಕ್ಷನ್ ಸಂಜೆ ಮಾಡ್ತಾ ಇದ್ದೀನಿ. 7 ಗಂಟೆಗೆ ಮಾಡ್ತಾ ಇದ್ದೀನಿ, ಯಾಕೆಂದ್ರೆ ಬೆಳಗ್ಗೆಯಿಂದ ಕ್ಲಿಪ್ಪಿಂಗ್ ತೆಗೆದುಕೊಂಡಿದ್ದೆ, ಇಂಟ್ರೊಡಕ್ಷನ್ ಮಾಡಿರ್ಲಿಲ್ಲ. ಸೊ ಹಾಗಾಗಿ ಇವಾಗ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀನಿ. ಹೇಳ್ತೀನಿ. ಸೋಮವಾರ ಆಗಿರೋದ್ರಿಂದ ಇವತ್ತು ನಾನು ಪೂಜೆ ಫಸ್ಟ್ ಪ್ರಿಫರೆನ್ಸ್ ಇವತ್ತು ಪೂಜೆಗೆ ಕೊಟ್ಟಿರ್ತೀನಿ. ಪೂಜೆ ಹೇಗೆ ಮಾಡ್ತೀನಿ ಮತ್ತು ಇವತ್ತಿನ ನನ್ನ ರುಟೀನ್, ಸ್ವಲ್ಪ ರುಟೀನ್ ತೆಗೆದಿಟ್ಕೊಂಡಿದ್ದೀನಿ. ಅದನ್ನ ಇವತ್ತು ನಿಮ್ಮ ಜೊತೆ ಮಾಡ್ತೀನಿ. ಆಮೇಲೆ 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 ಕ್ಯೂಟಿ. ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಫಸ್ಟ್ ಏನಂದರೆ, ನೀವು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲೇ ಇರೋಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ. ಅದನ್ನು ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಏನಿತ್ತು ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಸೊ ಈಗ ಹೋಗಿ ನೋಡ್ಕೊಂಡು ಬನ್ನಿ. ಜುಟಕನ ಜುಟಕ್ ಯಾವಾಗ್ಲೂ ಉಪ್ಪಿಟ್ಟು ಬಸ್ಸಾರು ಪಲಾಲು ಮಾಡ್ತೀನಿ. ಹೋಗಿ ನೋಡ್ಕೊಂಡು ಬನ್ನಿ. ಓಕೆನಾ ಗಾಯ್ಸ್? ಬೆಳಗ್ಗೆ ಎದ್ದೇಳ್ತಿದ್ದಂಗೆ ಕೆಲಸ ಮಾಡ್ತಾ ಇದ್ದೆ. ಸೊ ಅದೇ ಟೈಮಿಗೆ ಎದ್ದೇಳ್ತಿದ್ದಂಗೆ ಅಂದರೆ ಒಂದು 6:30ಗೆ ನಮ್ಮ ಮನೆ ಮುಂದೆ ಬಸವಣ್ಣವ್ರು ಬಂದಿದ್ದರು. ಸೊ ಇವತ್ತು ಮಂಡೇ ಆಗಿರೋದ್ರಿಂದ ಅಂದರೆ ದೇವರೇ ಬಂದಂಗೆ ಅಂತ ನನಗೆ ಸ್ವಲ್ಪ ಫೀಲ್ ಆಗಿ, ನಾನು ಅದಕ್ಕೆ ಅಕ್ಕಿ ಮತ್ತು ಬೆಲ್ಲ ಕೊಟ್ಟೆ. ಫುಲ್ಲು ಖಾಲಿ ಮಾಡಿ ಪಾಪ ಸ್ವಲ್ಪ ನೆಲದ ಮೇಲೆ ಚೆಲ್ತು ಅಷ್ಟೇ. ತುಂಬ ಖುಷಿಯಾಗೋಯ್ತು. ನಾನು ಎಲ್ಲ ಕೆಲಸ ಮಾಡಿ ಮುಖಕ್ಕೆ ಫೇಸ್ ಪ್ಯಾಕ್ ಹಾಕಿದ್ದೆ. ನೋಡಿ ಅದು ಬೀಳಿಸ್ಬಿಡ್ತು. ನಂಗಾಗಿ ಭಯ ಅನಿಸ್ಬಿಡ್ತು. ನೋಡಿ ತಿಂದ್ಬಿಟ್ಟು ನಮ್ಮ ಮನೆ ಮುಂದೆನೇ ಮಲಗಿದೆ. ನಂಗೆ ತುಂಬ ಖುಷಿ ಆಯಿತು ಗಾಯ್ಸ್, ನಿಜ. ನೋಡಿ ಇಷ್ಟು ಬೀಳಿಸಿದೆ. ಸೊ ನಾನಿವತ್ತು ಒಂದು ಫೇಸ್ ಪ್ಯಾಕ್ ಹಾಕಿದ್ದೀನಿ. ಇವತ್ತು ಮಂಡೇ ಆಗಿರೋದ್ರಿಂದ ನಾನು ವಾರ ದಿವಸ ಫೇಸ್ ಪ್ಯಾಕ್ ಹಾಕ್ತೀನಿ. ಸೊ ಇವಾಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ನಿಮಗೆ ನಾನು ಸಿಗ್ತೀನಿ. ಓಕೆನಾ ಗೈಸ್? ಸೊ ಗೈಸ್, ಸ್ನಾನ ಎಲ್ಲ ಆಯಿತು, ಎಲ್ಲ ಕ್ಲೀನು. ಸಖತ್ತು ಕೆಲಸ ಆಯಿತು ನನಗೆ. ಸೋಮವಾರ ಅಂದರೂ ಸಖತ್ತು ಕೆಲಸ ಇರುತ್ತೆ. ಯಾಕೆಂದರೆ ಸಂಡೇ ನಾವು ನಾನ್ ವೆಜ್ ಮಾಡಿರ್ತೀವಿ. ಪ್ರತಿಯೊಂದು ಬೆಳಗಬೇಕು, ಪ್ರತಿಯೊಂದು ತೊಳಿಬೇಕು. ನಿಜ, ಯಾರ ಮನೆಗೆ ಹಂಗೆಲ್ಲ ಇರುತ್ತೆ ಕಮೆಂಟ್ ಮಾಡಿ. ಸೊ ನನಗೆ ಈ ಥರ ಎಲ್ಲ ತೊಳೆಯೋದು ನೋಡಿ ಸಂಡೇ ಇನ್ಮೇಲೆ ನಾನ್ ವೆಜ್ಜೇ ಮಾಡೋದು ಬೇಡ ಅಂದ್ಕೊಂಡಿದ್ದೀನಿ ಗೈಸ್. ನಿಜ, ಸೋಮವಾರ ನಾವು ತಿನ್ನಲ್ಲ ನಾನ್ ವೆಜ್ಜು. ಯಾರ್ಯಾರು ಸೋಮವಾರ ನಾನ್ ವೆಜ್ ತಿನ್ನಲ್ಲ ಕಮೆಂಟ್ ಮಾಡಿ. ಸೊ ಸಖತ್ ಕೆಲಸ ಎಲ್ಲ ಆಯಿತು. ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿ ದೇವ್ರ ಸಾಮಾನು ಬೆಳಗಬೇಕು. ನೋಡಿ ಇಲ್ಲಿ ನಮ್ಮ ಮನೆ ಮುಂದೆ ಇವತ್ತು ಈ ರೀತಿ ರಂಗೋಲಿ ಬಿಡಿಸಿದ್ದೀನಿ, ಹೊಸ್ಲೋದು. ಆ್ಯಂಡ್ ನಮ್ಮ ಹಸ್ಬೆಂಡ್ ಬಂದಿದ್ದಾರೆ, ಅವ್ರಿಗೆ ಹುಷಾರಿಲ್ಲ, ಇವತ್ತು ಬೇಗನೆ ಬಂದಿದ್ದಾರೆ. ಸೊ ಹೇಗಿದೆ ರಂಗೋಲಿ ನನ್ನ ಹೊಸ್ಲೋದು ಅಂತ ಕಮೆಂಟ್ ಮಾಡಿ. ಬನ್ನಿ ಇವಾಗ ಮುಂದೆ ಹೇಗೆ ಬಿಡಿಸಿದ್ದೀನಿ ಅಂತ ತೋರಿಸ್ತೀನಿ. ದೇವ್ರ ಸಾಮಾನೆಲ್ಲ ತೆಗ್ದಿದ್ದೀನಿ. ಫ್ರೆಂಡ್ಸ್, ಮಂಡೇ ಯಾರಿಗೆ ಜಾಸ್ತಿ ಕೆಲಸ ಇರುತ್ತೆ ಕಮೆಂಟ್ ಮಾಡಿ. ನಂಗೆ ಶುಕ್ರವಾರ ಅಷ್ಟಿರಲ್ಲ, ಬಿಕಾಸ್ ಗುರುವಾರ ನಮ್ಮ ಮನೇಲಿ ಯಾವುದೇ ಥರ ನಾನ್ ವೆಜ್ಜೆಲ್ಲ ಏನಿರಲ್ಲ, ಆರಾಮ್ಸೆ ಈಸಿ ಕೆಲಸ ಇರುತ್ತೆ. ಬಟ್ ನನಗೆ ಹಂಗಲ್ಲ, ನನ್ನ ಮಗಳು ಕೂಡ ಹೆಲ್ಪ್ ಮಾಡ್ತಿದ್ದಾಳೆ ನೋಡಿ ದೇವ್ರ ಸಾಮಾನು ಬೆಳಗೋಕ್ಕೆ. ಗಾಯ್ಸ್, ತುಂಬ ಅಂದರೆ ತುಂಬಾ ಬಿಸಿಲಿದೆ ಹೊರಗಡೆ. ಸೊ ಸ್ನಾನ ಮಾಡ್ಕೊಂಡು ಎಲ್ಲ ಫುಲ್ ಕ್ಲೀನ್ ಎಲ್ಲ ಆದಮೇಲೆ ಈ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ದೇವ್ರ ಸಾಮಾನೆಲ್ಲ ಬೆಳಗಬೇಕು. ಸೊ ನಮ್ಮ ಬೇಬಿ ನನಗೆ ದೇವ್ರ ಸಾಮಾನು ಬೆಳ್ಕೊಡ್ತಿದ್ದಾಳೆ, ಹೆಲ್ಪ್ ಮಾಡಿಕೊಡ್ತಾಳೆ. ಅದೊಂಥರ ನನಗೆ ಕೆಲಸ ಮಾಡಿಲ್ಲ ಅಂದರೂ ಹೆಣ್ಮಕ್ಳಿದ್ರೆ ಎಷ್ಟು ಖುಷಿ ಅಲ್ವಾ? ಯಾರ್ಯಾರಿಗೆ ಹಂಗೆಲ್ಲ ಅನಿಸುತ್ತೆ ಕಮೆಂಟ್ ಮಾಡಿ ಗಾಯ್ಸ್. ನನಗೆ ಈ ಒಂದು ಹೆಣ್ಮಗು ಹುಟ್ಟಿರೋದೇ ನನಗೂ ಏನಂತಾರಲ್ಲ ಅದೃಷ್ಟ ಅನ್ಬೋದು ಗೈಸ್. ಎಷ್ಟು ಹೆಲ್ಪ್ ಮಾಡ್ತಾಳೆ, ಪ್ರತಿಯೊಂದು ಮೇಕಪ್ಪಿಂದ ಹಿಡಿದು ಅಡುಗೆ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಹೆಲ್ಪ್ ಮಾಡ್ತಾಳೆ ಗಾಯ್ಸ್. ಆಮೇಲೆ ಇವತ್ತು ಸೋಮವಾರ ಆಗಿರೋದ್ರಿಂದ ನಾನು ತುಂಬೆ ಹೂವನ್ನ ಯೂಸ್ ಮಾಡ್ಕೊಂಡು ಪೂಜೆ ಮಾಡ್ತೀನಿ. ಯಾಕೆಂದರೆ ಶಿವನ ವಾರ ಸೋಮವಾರ. ಆ್ಯಂಡ್ ಶಿವಂಗೆ ತುಂಬಾ ಇಷ್ಟವಾಗಿರೋ ಹೂವು ತುಂಬೆ ಹೂವು. ಲಿಂಗಾಗೆ ನಿಮಗೆ ಗೊತ್ತಿರುತ್ತೆ, ಶಿವಂಗೆ ಸಖತ್ ಇಷ್ಟ. ಸೊ ಹಾಗಾಗಿ ಇವತ್ತು ಸೋಮವಾರ ನಾನು ಕಳಸನ ತೆಗಿತೀನಿ. ಇವತ್ತು ಹೊಸ್ದಾಗಿ ಕಳಸ
ಎಲ್ಲ ನೀಟಾಗಿ ತೊಳ್ದು ದೇವ್ರ ಮನೆ ಎಲ್ಲ ತೊಳ್ದು ದೇವ್ರ ಸಾಮಾನೆಲ್ಲ ಬೆಳಗ್ಗೆ. ಸೊ ಫೈನಲಿ ದೇವ್ರಿಗೆ ಈ ಹೂವು ಯೂಸ್ ಮಾಡ್ಕೊಂಡು ಇವತ್ತು ನಾನು ಪೂಜೆ ಮಾಡಿದ್ದೀನಿ. ನೀವೇ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಇವತ್ತಿನ ವ್ಲಾಗ್, ಓಕೆನಾ? ಸೊ ಆ್ಯಂಡ್ ಈ ಒಂದು ಊದಿನ ಕಡ್ಡಿ ಸ್ಮೆಲ್ ಸಖತ್ತಾಗಿದೆ. ಇದು ನಮ್ಮ ಮನೇಲಿ ಊದಿನ ಕಡ್ಡಿ ಬಂಡ್ಲು ತರ್ತೀವಿ, ಇದು ಖಾಲಿ ಆಗಿತ್ತು ಅಂತ ಇಲ್ಲಿ ಅಂಗಡಿಯಿಂದ ತಂದೆ. ಚೆನ್ನಾಗಿತ್ತು. ಇಲ್ಲಿ ನೋಡಿ ನಮ್ಮ ಬೇಬಿ ಪೂಜೆ ಮಾಡ್ತಾ ಇದ್ದಾಳೆ. ಅವಳಿಗೆ ನನಗಿಂತ ದೇವ್ರ ಮೇಲೆ ನಾನೆಷ್ಟು ಭಕ್ತಿ ಇಡ್ತೀನಿ ಅವಳಿಗೂ ಅಷ್ಟೇ ಭಕ್ತಿ ಗಾಯ್ಸಿ. ನೋಡಿ ನಮ್ಮ ಮನೇಲಿ ಏನೇ ಆದರೂ ಗೈಸ್, ತಿಂಡಿ ಆಗಲಿ ಊಟ ಆಗಲಿ ಬೆಳಗ್ಗೆ ಎದ್ದು ಮನೆಯೆಲ್ಲ ಒರೆಸಿ ಪೂಜೆ ಆದಮೇಲೆ ನಮ್ಮ ಮನೆಗೆ ಊಟ ತಿಂಡಿ. ನಮ್ಮ ಹಸ್ಬೆಂಡ್ ಮಲಗಿದ್ರು, ಅವರಿಗೂ ಇನ್ನೂ ನಾನು ಮಾಡಿಕೊಟ್ಟಿಲ್ಲ, ಸೊ ವೇಟ್ ಮಾಡ್ತಾಯಿದ್ದಾರೆ. ಸೊ ಯಾರ ಮನೆಗೆ ಹಾಗೆ ಕಮೆಂಟ್ ಮಾಡಿ. ನಮ್ಮ ಬೇಬಿ ಚಡ್ಡಿ ಹಾಕೊಂಡಿಲ್ಲ ನೋಡಿ, ಬಟ್ಟೆ ಎಲ್ಲ ನೆನೆಸ್ಕೊಂಡವಳೆ, ಪಾತ್ರೆ ಎಲ್ಲ ತೊಳಿ. ಗಾಯ್ಸ್ ನೋಡಿ ಇವಾಗ ಫುಲ್ ಪೂಜೆ ಆಯಿತು. ಇವಾಗ ನಮ್ಮ ಹಸ್ಬೆಂಡ್ಗೆ ನಮ್ಮ ಬೇಬಿಗೆ ತಿಂಡಿ ಮಾಡ್ಕೊಡ್ಬೇಕು. ಆಲ್ರೆಡಿ ಟೈಮ್ 10 ಗಂಟೆ ಆಗಿದೆ. ಇವತ್ತು ಪೂಜೆ ಸ್ವಲ್ಪ ಲೇಟಾಗಿ ಆಯಿತು, ತುಂಬ ಕೆಲಸ ಆಯ್ತು ಇವತ್ತು. ಎರಡೆರಡು ಥರ ಅಡುಗೆ ಎಲ್ಲ ಮಾಡಬೇಕಾಗಿತ್ತು. ಆಮೇಲೆ ಮನೆ ಫುಲ್ಲು ಒರೆಸಿ ಸಖತ್ ಕೆಲಸ ಇತ್ತು. ನೋಡಿ ಇವತ್ತು ಬಂದಿಲ್ಲಿ ಆಲ್ರೆಡಿ ನಾನು ಕ್ಯಾರೆಟ್ ಪಲ್ಯ ಮಾಡಿಟ್ಟಿದ್ದೀನಿ. ಅಡುಗೆ ಮಾಡಿರ್ತೀವಿ ಗೈಸ್, ನಾನು ಫಸ್ಟೇ ಎದ್ದಿದ ತಕ್ಷಣ ಅಡುಗೆ ಎಲ್ಲ ಮಾಡಿ ಶೆಲ್ಫ್ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿರ್ತೀನಿ. ಬಟ್ ಊಟ ಮಾತ್ರ ಪೂಜೆ ಆದಮೇಲೆ ಮಾಡೋದು, ಊಟ ನಾವು ಮುಂಚೆ ಮಾಡಲ್ಲ, ಅಡುಗೆ ಮಾತ್ರ ಮಾಡಿಟ್ಟಿರ್ತೀನಿ. ಓಕೆನಾ ಗೈಸ್? ನೋಡಿ ಇವತ್ತು ದೋಸೆ ಮಾಡೋಣ ಅಂತ ಬೆಳಗ್ಗೆನೇ ಎದ್ದು ಕ್ಯಾರೆಟ್ ಪಲ್ಯ ಮಾಡಿಟ್ಟಿದ್ದೆ. ಸೊ ಇವಾಗ ನೋಡಿ ಬನ್ನಿ ಇವಾಗ ದೋಸೆ ತಿನ್ನೋಣ. ಯಾರ್ಯಾರಿಗೆ ದೋಸೆ ಇಷ್ಟ ಕಮೆಂಟ್ ಮಾಡಿ. ಪರ್ಸ್ನಲಿ ನನಗೆ ಮತ್ತು ನಮ್ಮ ಬೇಬಿಗೆ ದೋಸೆ, ಮತ್ತು ನಮ್ಮ ಹಸ್ಬೆಂಡ್ಗೆ ಎಲ್ರಿಗೂ ದೋಸೆ ಇಷ್ಟ. ಅವ್ರಿಗೆ ಬೇರೆ ಇವತ್ತು ಹುಷಾರಿಲ್ಲ ಅಂತ ಆಫೀಸಿಂದ ಪಾಪ ಬೆಳಗ್ಗೆ 8:30 ಅಥವಾ 8 ಗಂಟೆಗೆ ಬಂದರು. ಬಂದು ಮಲ್ಕೊಂಡ್ರು. ನಾನು ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡ್ಕೊಂಬಂದ್ರಷ್ಟು ಪಾಪ ವೆಯ್ಟ್ ಮಾಡ್ತಾಯಿದ್ರು. ನೋಡಿ ಇದೊಂದು ಸ್ವಲ್ಪ ದಪ್ಪ ಆಯಿತು. ದಪ್ಪ ಆದರೆ ನಾನು ಏನು ಮಾಡ್ತೀನಿ ಅಂದರೆ, ನೀರು ಫುಲ್ಲು ಆಗೋಗ್ಬಿಟ್ಟಿತ್ತಲ್ಲ ಗೈಸ್, ಇಷ್ಟ ನಾವು ಮಾಡ್ಕೊಳ್ಳೋದು ದೋಸೆ ಇಟ್ಟು. ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತೆ, ಆಮೇಲೆ ಸರಿ ಆಯಿತು. ಸೊ ನಮ್ಮ ಬೇಬಿಗೆ ನಾನು ಗ್ಯಾಸ್ ಹತ್ರ ಬಿಟ್ಕೊಳ್ಳಲ್ಲ, ನನಗೆ ಭಯ. ಸೊ ಈ ಥರ ದೋಸೆನ ಇಟ್ಬಿಟ್ಟು ಆಮೇಲೆ ಎಣ್ಣೆ ಹಾಕೋದು. ನಿಮಗೆ ಏನಾದರೂ ದೋಸೆ ರೆಸಿಪಿ ಬೇಕು ಅಂದರೆ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಾಂದರೆ ಮತ್ತೆ ಹೇಗೆ ಮಾಡೋದು ಅಂತ ಡೌಟ್ ಇದ್ದರೆ ಕೇಳಿ, ನಾನು ಮತ್ತೆ ವಿಡಿಯೋ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್? ಇವಾಗ ಬೇಯಿತು ಅನಿಸ್ತು. ಸೊ ನಾನು ಪಲ್ಯ ಮತ್ತು ನಮ್ಮ ಹಸ್ಬೆಂಡಿಗೆ ನೀರು ಕೊಡೋದು ಅದೆಲ್ಲ ಮಾಡ್ತಾಯಿದ್ದೆ. ಫಸ್ಟ್ನೇ ದೋಸೆ ನಮ್ಮ ಮನೇಲಿ ನಾನು ತಿನ್ನಲ್ಲ, ನಮ್ಮ ಹಸ್ಬೆಂಡ್ ತಿನ್ನಲ್ಲ, ನಮ್ಮ ಬೇಬಿನೇ ತಿನ್ನೋದು. ಅವಳಿಗೆ ದೋಸೆ ಒಂದು ಪ್ಲೇಟಿಗೆ ಹಾಕಿ ದೋಸೆಗೆ ಏನು ಮಾಡಿರ್ತೀನಿ, ಚಟ್ನಿ ಪಲ್ಯ ಏನೇ ಮಾಡಿದ್ರು ಅವಳೇ ಒಬ್ಬಳೇ ತಿಂತಾಳೆ, ಯಾರ ಸಹಾಯನೂ ಬೇಕಾಗಲ್ಲ ಅವಳಿಗೆ. ಸೊ ನೀರು ಈ ಥರ ಎಲ್ಲ ನಾನು ಕೊಟ್ಟು ಪಲ್ಯ ನೀರು ಎಲ್ಲ ಕೊಡ್ತಾಯಿದ್ದೆ ಇಬ್ಬರಿಗೂ. ದೋಸೆ ಅಂದರೆ ಫಸ್ಟೇ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ, ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತಲ್ವ. ಸೊ ಹಾಗಾಗಿ ತಕ್ಷಣ ಮಾಡಿಕೊಡ್ಬೋದು ಅಂತ ಬಿಸಿದು ಮಾಡಾಕ್ತಾಯಿದ್ದೀನಿ ಗಾಯ್ಸ್. ನಿಮ್ಮ ಮನೇಲಿ ಏನು ತಿಂಡಿ ಮಾಡಿದ್ರಿ ಇವತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆನಾ? ನೋಡಿ ನಮ್ಮ ಬೇಬಿಗೆ ದೋಸೆ ರೆಡಿ. ಈಗ ಅದಕ್ಕೊಂದು ಲೋಟ ನೀರು ಹಾಕ್ತು, ಸ್ವಲ್ಪ ಗಟ್ಟಿ ಇತ್ತು ಹಿಟ್ಟು, ನೀರು ಹಾಕ್ಬಿಟ್ಟು ಫೈನಲಿ ನಮ್ಮ ಹಸ್ಬೆಂಡ್ಗೆ ಒಂದು 4 ಇದ್ಕೊಟ್ಟೆ. ಅವ್ರು 4 ತಿನ್ನೋದು, ಜಾಸ್ತಿ ತಿನ್ನಲ್ಲ. ಸೊ ನಾನಾದರೆ ಒಂದು 6 ತಿಂತೀನಿ ದೋಸೆ. ನೀವೆಷ್ಟು ತಿಂತೀರಾ ಕಮೆಂಟ್ ಮಾಡಿ. ಓಕೆನಾ? ಆ್ಯಂಡ್ ತುಂಬ ಜನ ನಂಗೆ ಸಪೋರ್ಟ್ ಮಾಡ್ತಿದ್ದೀರಾ. ಇವತ್ತು ಲೈವ್ ಕೂಡ ಅಷ್ಟೇ ಲೈವ್ ಮಾಡಿದ್ದೆ, ಇವತ್ತು ಲೈವ್ ಇತ್ತು. ಸೊ ಇವತ್ತು ಸಖತ್ ಖುಷಿ ಆಯಿತು, ಒಳ್ಳೊಳ್ಳೆ ಪಾಸಿಟಿವ್ ಕಮೆಂಟ್ ಸಿಕ್ಕಿತ್ತು. ನಿಶಾಮ ಅನ್ನೋರು ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ, ನನ್ನ ಸಬ್ಸ್ಕ್ರೈಬರ್ ಅವರು ಒಳ್ಳೆ ಪಾಸಿಟಿವ್ ಆಗಿ ಹೇಳಿದ್ರು, ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಗೋಪಿ ಅನ್ನೋರು ನನ್ನ ಒಂದು ಚಾನಲಲ್ಲಿ ಮೆಂಬರ್ಶಿಪ್ ತಗೊಂಡಿದ್ದೀರಾ. ಸೊ ನಿಮಗೂ ಅಷ್ಟೇ ಬ್ರೋ, ಥ್ಯಾಂಕ್ ಯು ವೆರಿ ಮಚ್. ಇದೇ ಥರ ಸಪೋರ್ಟ್ ಮಾಡಿ ಗಾಯ್ಸ್. ಇನ್ನೊಂದು ಏನಂದರೆ ನನ್ನ ಚಾನಲ್ನಲ್ಲಿ ಮೆಂಬರ್ಶಿಪ್ ಆಲ್ರೆಡಿ ಆನ್ ಆಗಿದೆ. ನೀವಿನ್ನೂ ಯಾರು ನನ್ನ ಚಾನಲ್ನಲ್ಲಿ ಮೆಂಬರ್ಶಿಪ್ ತಗೊಂಡಿಲ್ಲ, ಪ್ಲೀಸ್ ಮೆಂಬರ್ಶಿಪ್ ತಗೊಳ್ಳಿ ಅಂತ ಹೇಳ್ತೀನಿ. ನನಗೂ ಸ್ವಲ್ಪ ಸಪೋರ್ಟ್ ಆದಂಗೆ ಆಗುತ್ತೆ, ನಿಮಗೂ ನಾನು ಜಾಸ್ತಿ ಇನ್ನೂ ಹತ್ರ ಆಗ್ತೀನಿ. ಸೊ 2 ಆಗುತ್ತೆ. ಸೊ ಹಾಗಾಗಿ ಹೇಳ್ತಾಯಿದ್ದೀನಿ. ಆ್ಯಂಡ್ ಫೋರ್ಸ್ ಏನಿಲ್ಲ, ಇಷ್ಟ ಇದ್ದರೆ ತಗೋಬೋದು. ಓಕೆನಾ? ನಾನು ಫೋರ್ಸ್ ಏನು ಮಾಡಲ್ಲ. ಆ್ಯಂಡ್ ಅದನ್ನು ಕ್ಯಾಮ್ರಾ ತಗೊಂಡೆ. ನೋಡಿ ಇಲ್ಲಿ ದೋಸೆ ರೆಸಿಪಿ, ಇದು ನಮ್ಮ ಬೇಬಿಗೆ. ಆ್ಯಂಡ್ ಈ ಕಡೆ ನಮ್ಮ ಹಸ್ಬೆಂಡ್ಗೆ ಹಾಕಿಟ್ಟಿದ್ದೀನಿ. ಅವಳು ಹಾಕ್ಕೊಂಡು ಆರಾಮ್ಸಿ ತಿಂತಾಳೆ ಒಬ್ಬಳೇ, ನನಗೆ ಟಾರ್ಚರ್ ಕೊಡಲ್ಲ. ಗಾಯ್ಸ್ ನೋಡಿ ಇವಾಗ ತಿಂಡಿ ರೆಡಿ ಆಯಿತು. ಆ್ಯಂಡ್ ಇವಾಗ ನಮ್ಮ ಬೇಬಿ ತಿಂತಾ ಇದ್ದಾಳೆ ಫಸ್ಟ್ ಇಲ್ಲಿ. ಸೊ ಅವಳು ಆರಾಮ್ಸಿ ತಿಂತಾಳೆ, ಅಲ್ಲಿ ನಮ್ಮ ಹಸ್ಬೆಂಡ್ ತಿಂತಾ ಇದ್ದಾರೆ.
ಹಸ್ಬೆಂಡು ತಿಂದಾದ್ಮೇಲೆ ಬೇಬಿ ಕೂಡ ತಿಂದಾದ್ಮೇಲೆ ನಮ್ಮ ಹಸ್ಬೆಂಡ್ ಸ್ವಲ್ಪ ನಾನು ಹೇಳಿದ್ದೆ ನಿಮಗೆ ಫಸ್ಟೇ ನಮ್ಮ ಹಸ್ಬೆಂಡ್ಗೆ ಇವತ್ತು ಹುಷಾರಿಲ್ಲ. ಅವ್ರು ಆರಾಮ್ಸಿ ಮಲ್ಕೊಂಡು ಮೈಂಡ್ ಫ್ರೆಶ್ ಮಾಡ್ಕೊತಾ ಇದ್ರು. ಸೊ ನಾನು ನಮ್ಮ ಬೇಬಿ ಜೊತೆಯಲ್ಲಿ ಎಲ್ಲಿ ಹೋಗ್ತಿದ್ಯಾ? ಬಾ ಒಳಗೆ. ಅದೇ ಕಾಲ್ ತರ್ತೀನಿ, ಬಾ. ಆಂಟಿ ಕಾಲ್ ತರ್ತಿತ್ತು ತಡಿ, ಬೇಬಿ ಕಾಲ್ ತರುತ್ತಿ ತಡಿ. ಕಿಟಕಿ ಕದ ಹಾಕು, ಗೇಟ್ ಹಾಕು. ಫ್ರೆಂಡ್ಸ್, ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಈ ಜನ್ಮದಲ್ಲಿ ನನಗೆ ಸಾಕಾಗೋಷ್ಟು ಪ್ರೀತಿ ಕೊಟ್ಟಿರೋದು ಅಂದರೆ ನನ್ನ ಮುದ್ದು ಬಂಗಾರಿ ನನ್ನ ಮಗಳಷ್ಟೇ. ಸೊ ನಿಜವಾಗ್ಲೂ ಹೆಣ್ಮಕ್ಳು ಮನೇಲಿದ್ದರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ನಿಜ ಫ್ರೆಂಡ್ಸ್. ನೀವು ಆ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಎಷ್ಟು ಖುಷಿ ಆಗುತ್ತೆ. ಪ್ರತಿಯೊಂದರಲ್ಲೂ ನಮ್ಮ ಜೊತೆ ಭಾಗಿಯಾಗಿರ್ತಾರೆ. ಖುಷಿಯಲ್ಲಾಗಿರ್ಬೋದು, ಸುಖದಲ್ಲಾಗಿರ್ಬೋದು, ಕಷ್ಟದಲ್ಲಾಗಿರ್ಬೋದು. ಫ್ರೆಂಡ್ಸ್, ನಾನು ಹತ್ರ ನಿಜವಾಗ್ಲೂ ಅವ್ಳು ಬಂದು ಕಣ್ಣೀರು ಒರೆಸ್ತಾಳೆ. ಅಮ್ಮ ಅಳ್ಬೇಡ, ಯಾಕೆ, ಏನಾಯಿತು? ಮೊನ್ನೆ ಸ್ವಲ್ಪ ನನಗೆ ಮೂಗೆ ಏಟಾಗಿ ನೋವಾಗಿತ್ತು. ಅಮ್ಮ ಏನಾತೆ, ಏನಾಯ್ತು? ಎಷ್ಟು ಸಪೋರ್ಟ್ ಮಾಡಿದ್ಲು ಅಂದರೆ ಗಾಯ್ಸ್, ನಿಜ ನನಗೆ ಪ್ರತಿಯೊಬ್ಬರು ಮನೇಲಿ ಹೆಣ್ಮಗು ಹುಟ್ಟಬೇಕು, ಅದೊಂದು ಎಕ್ಸ್ಪೀರಿಯೆನ್ಸ್ ಎಲ್ರಿಗೂ ಆಗಬೇಕು ಗಾಯ್ಸ್. ನಿಜವಾಗ್ಲೂ ಅಷ್ಟು ಪ್ರೀತಿ ಕೊಡುತ್ತೆ ನಮ್ಮ ಬೇಬಿ. ಸೊ ಈಗ ನಾನು ಆಚೆ ಹೋಗಿದ್ದೀನಿ, ಅವಳು ಒಬ್ಬಳೇ ಏನು ಮಾತಾಡ್ತಾಳೆ ನೋಡಿ. ನೋಡಿ ಗಾಯ್ಸ್, ನಮ್ಮ ಬೇಬಿ ನನಗೆ ಕತ್ತಿ ಚುಕ್ತೈತೆ. ಯಾಕೆ? ಅಬ್ಬಾ ಗಾಯ್ಸ್, ನೋಡಿ ನಮ್ಮ ಬೇಬಿ ನಂಗೆ ಹೆಂಗ್ ಮಾಡುತ್ತೆ. ಹುಷಾರಂತೆ. ಹೊಡ್ದಾ ತಡಿ, ನೀವು ಮಾಡ್ತೀನಿ, ಕಚ್ತೀನಿ. ಅಬ್ಬಾ ನಂಗೆ ಜಿಂಚ ಕಚ್ತಿದ್ದಾಳೆ ಗಾಯ್ಸ್, ಕಚ್ತಿದ್ದಾಳೆ. ಅಮ್ಮ ಬಿಡಲಿ, ಕಚ್ತೆ ಕಚ್ತೆ. ಕೆನ್ನೆ ಕಚ್ತೀನಿ ತಡಿ. ಯಾಕೆ ಯಾಕೆ ಯಾಕೆ? ನೋಡಿ ಪೋಲಿ ನೋಡಿ. ನೀನು ಕಳ್ಕಿ 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 ಕಣ ಇದು. ಕಾಕಿ 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 ನೀನು ನಾನಲ್ಲ. ಗಾಯ್ಸ್ ಹೋಗಿ ನೋಡ್ಕೊಂಡು ಜುಟ್ಟು ನೋಡಿ ನಮ್ಮ ಬೇಬಿದು ಹೇಗಿದೆ ಜುಟ್ಟು ಕಮೆಂಟ್ ಮಾಡಿ. ಹೇಗಿದೆ ನಮ್ಮ ಚಿನ್ನ ಜುಟ್ಟು? ಚಿನ್ನ ಜುಟ್ಟು ಹೇಗಿದೆ? ಚೈನ್ ಇಲ್ಲ, ಚೈನ್ ಇಲ್ಲ. ಎಲ್ರಿಗೂ ಗುಡ್ ನೈಟ್. ಎತ್ಬೇಕಂತ ನೋಡಿ, ಈ ಪೋಲಿಗೆ ಎತ್ಬೇಕಂತೆ, ಪೋಲಿಗೆ ಎತ್ಬೇಕಂತೆ. ಪೋಲಿಗೆ ಎತ್ರಿ, ಪೋಲಿಗೆ ಎತ್ರಿ, ಈ ಪೋಲಿಗೆ ಎತ್ಬೇಕಂತೆ. ಸೊ ಓಕೆ ಗಾಯ್ಸ್, ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ
ಆ್ಯಂಡ್ ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ಹಾಗೆ ರೆಸ್ಟ್ ಮಾಡಿದ್ದೆ. ಸಂಜೆ ಸ್ವಲ್ಪ ಔಟ್ಸೈಡ್ ವಾಕಿಗೆ ಹೋಗಿ ಬಂದೆ. ವಾಕಿಗೆ ಹೋಗಿ ಟೊಮೊಟೊ, ಆಲೂಗಡ್ಡೆ, ಖಾರ ಮಂಡಕ್ಕಿ ತಂದೆ. ಇವತ್ತು ಸಂತೆಗೆ ಹೋಗಿದ್ದೆ, ಅದೇನು ಶೂಟ್ ಮಾಡಿಲ್ಲ. ಆ್ಯಂಡ್ ಸೈಡ್ ಬಾ ಅಷ್ಟೇ ಸುಮ್ಮನೆ ಇರ್ತೀನಿ. ಸೊ ಅಷ್ಟೇ ಇವತ್ತಿನ ನನ್ನ ರುಟೀನ್. ಸೊ ಇವತ್ತಿನ ಬ್ಲಾಗ್ ನಾನು ಇದಕ್ಕೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲೇ ಇರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನಿಮಗೆ ಬರುತ್ತೆ. ಓಕೆನಾ? ಲೈಕ್ ಮಾಡಿ, ಏನು ಕಮೆಂಟ್, ಶೇರ್, ಸಬ್ಸ್ಕ್ರೈಬ್. ಬಾಯ್, ಲವ್ ಯು.